ಸ್ವಲ್ಪ ನಾಟಕವನ್ನು ಪ್ರಾರಂಭ ಮಾಡೋದು ತಡವಾಯಿತು. ದಯವಿಟ್ಟು ಈಗ ಏನು ಶಾಂತವಾಗಿದ್ರೆ ಅದೇ ರೀತಿಯಿಂದ ಬಿಟ್ಟು ನಾನು ಮತ್ತೊಮ್ಮೆ ಕೇಳ್ಕೊಂತ ಈ ಒಂದು ನಾಟಕ ಏನು ಪ್ರಾರಂಭ ಆಗ್ತಾ ಇದೆ, ಈ ಒಂದು ಕಥಾ ಕಾಲಕ್ಷೇಪವನ್ನ ನಡಿಕತೆಯ ರೂಪದಲ್ಲಿ ತೋರಿಸಲಿಕ್ಕೆ ನಾವು ಬಯಸೋದ್ರಿಂದ ನಮ್ಮ ವಿದ್ವಾನ್ ಪಂಡಿತರನ್ನ ಕರೆಸಿದ್ವಿ. ಅವರು ಈ ಕಥಾ ಕಾಲಕ್ಷೇಪವನ್ನ ತಗೊಂಡೆ ಮಾಡಿ ತೋರಿಸ್ತಾರೆ. ಅದನ್ನ ಸಾವಧಾನದಿಂದ ವರ್ತಿಸಿ ಕೇಳಿ ಮತ್ತೆ ಇದೇ ವರ್ಷ ಇಂಥದಿಂದಲ್ಲಿ ಮತ್ತೊಮ್ಮೆ ಯೋಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಸ್ವಾಗತವನ್ನು ಕೊಡ್ತಾ ಅವರ ಒಂದು ಪಾಂಡಿತ್ಯವನ್ನು ಪ್ರದರ್ಶನ ಮಾಡಲಿ ಅಂತ ಹೇಳ್ಬಿಟ್ಟು ಅವರಿಗೆ ಆಯ್ತಾ ನಾನು ಈ ಪುಷ್ಪವಲ್ಲಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡೋದ್ರಿಂದ ಎಲ್ಲರೂ ಗಟ್ಟಿಯಾಗಿ ಜೋರಾಗಿ ಗೋವಿಂದ ಅನ್ನಿ. ಲಕ್ಷ್ಮೀ ರಮಣ ಗೋವಿಂದ ಸಾಲ್ದೋ ಇದೇನು ಇಷ್ಟೊಂದು ಜನ ಇದ್ದೀರ, ಸ್ವಲ್ಪ ಮಟ್ಟಿಗೆ ಜನ ಎಲ್ಲಿ ಜೋರಾಗಿ ಇನ್ನೊಂದ್ಸರಿ ಗಟ್ಟಿಯಾಗಿ ಲಕ್ಷ್ಮೀ ರಮಣ ಗೋವಿಂದ, ಇನ್ನೊಂದ್ಸರಿ ಗಟ್ಟಿಯಾಗಿ ಜೈ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಹಿರಿಯರೇ ಹಾಗೂ ಹಿರಿಯರೇ, ಸಮಸ್ತ ಗ್ರಾಮಸ್ಥರೇ, ಅಕ್ಕಪಕ್ಕದ ಊರಿನಿಂದ ಬಂದ ಗ್ರಾಮಸ್ಥರೇ, ರಂಗೇನಹಳ್ಳಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹರಿಕಥಾ ಪ್ರವಚನ ಮಾಡಿಸುವುದು ಒಂದು ಪದ್ಧತಿ ರೂಪವಾಗಿ ಬಂದಿದೆ. ಆದ್ದರಿಂದ ಇವತ್ತಿನ ದಿವಸ ಯಾವ ಕಥೆಯನ್ನು ಹೇಳಲಿ ಎಂದು ಈ ಊರಿನ ಗಣ್ಯರನ್ನ ಕೇಳಿದಾಗ, ಮಹಾಸ್ವಾಮಿಗಳೇ, ಇವತ್ತಿನ ದಿವಸ ಕೊಳಹಾರು ಕೆಂಚಾವನೋದರ ಕಥೆಯನ್ನ ಕಥಾರೂಪವಾಗಿ ಹರಿಕಥಾ ರೂಪವಾಗಿ ಹೇಳಬೇಕೆಂದು ಕೇಳಿಕೊಂಡರು. ಆದ್ದರಿಂದ ಇವತ್ತಿನ ದಿವಸ ಹರಿಕಥಾವನ್ನು ಶ್ರೀ ಶ್ರೀ ಕೊಳಹಾರು ಕೆಂಚಾವನೋದರ ಕಥೆಯನ್ನು ನಿಮ್ಮ ಮುಂದೆ ಬಂದಿಡುತ್ತಿದ್ದೇನೆ. ಈ ಕಥೆಗೆ ಯಾವ ವಿಘ್ನಗಳು ಬರಲ್ಲ ಹಾಗೆ ನಿರ್ವಿಘ್ನ ನಾಯಕನನ್ನ ಈಗ ನಾವು ನೀವು ಎಲ್ಲರೂ ಒಟ್ಟಿಯಾಗಿ ಸ್ಮರಿಸೋಣ. ಜೈ ಲಕ್ಷ್ಮೀ ಗೋವಿಂದ, ನಿನ್ನ ಬಾಲಕ್ಕೆ ಗೋವಿಂದ ಗೋವಿಂದ ಗೋವಿಂದ. ಬರದರಂ ಪ್ರಸನ್ನವದನಂ ಜಾಹೇ ಸರ್ವ ವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಭಾಸ್ವತೆ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಖಿಲ ಲೋಕದೊಡೆಯ ದೇವ ಸಕಲ ಲೋಕ ಪಾಲಕ ನಿಖಿಲ ಚರಾಚರಾಂತರ ಸುಖವನ್ನು ನೀನೇ ಬೆಳಗುವೆ. ಆದಿ ಅಂತ್ಯ ಬಹುಸಂತರ ಭೇದವಿಲ್ಲದೆ ಮೋಸಿಗೆ ಮೋಹದಿಂದ ಸ್ತುತಿಗೆ ನಿನ್ನ ಅನಾದಿಯನ್ನು ರಕ್ಷಿಸು. ಇಲ್ಲದಿರುವ ಜಗದೊಳಗೆ ಎಲ್ಲ ತುಂಬಿ ಬೆಳಗುವೆ. ಎಲ್ಲ ಜೀವಿನ ಧ್ಯಾನ ಸಲ್ಲಿಸುವವು. ಹಗಲು ಬಿರುಳು ಎಷ್ಟು ಭಜಿಸಿದ
ತೀರದು ಶ್ರೇಷ್ಠ ಪೂಜ್ಯಲಿಂಗನಿಂದ ಗುರುವಿನಿಂದ ತಿಳಿದೆಯ ನಾಲಿಗೆಯಿಂದ ನಿನ್ನ ನಾಮ ರಮ್ಯದಿಂದ ನುಡಿಸದೇವ ನಂತೆ ನಿನ್ನ ಮಮತೆಯಿಂದ ಧ್ಯಾನಿದೆ ದೇವಗುರು ದೇವನಿಂದ ತಾವ ತಿಳಿದು ಸತ್ತನಯ್ಯ ತಾಯ್ಪರಿಲ್ಲ ನಿನ್ನ ಬಿಟ್ಟರೆ ಜಾವ ಬಿಡರೇ ಪೋಷಿಸೋ ಅಂದು ಹಿಂದೆಲ್ಲರಿಗೂ ಸುಂದರದಿ ನನ್ನ ಜನ್ಮ ಚಂದ್ರ ಕಳೆಗುಂದಿ ಕಳೆನೆರೆಯುತ್ತಿರುವುದು ಒಂದು ಬೇಗನೆ ನಿಂದು ಹೃದಯ ಮಂದಿರದಲ್ಲಿ ಆರುವುದಯ್ಯ ನಿನ್ನ ಧರ್ಮ ಮಾತಿನಲ್ಲಿ ರಾತ್ರಿಯನ್ನು ಚಾತಿಯಿಂದಲೇ ರಚಿಸಿ ಸೂತ್ರಗಳ ತೊಡಿಸಿ ಸೂತ್ರ ಪಿಡಿದು ಚಿತ್ರಗಳ ಮರಿಯಲ್ಲಿ ಚಿತ್ರ ರೂಪಲು ನೀನೆ ಮರ್ತ್ಯರಂಗದ ಸೂತ್ರಧಾರಿ ನೀನೆ ಕಾರಣವು ನಿನ್ನದು ಈ ಕಾರ್ಯವೂ ನಿನ್ನದು ಕಾರುಣಿಕ ಚಾರಸ್ಥ ಕರುಣಾಮಯ ನೀನೆ ಪರಮ ಗುರುವಿನ ಆತ್ಮನರ ಜಾತ ಈಗ ಗುರು ಕರುಣದಲ್ಲಿ ಹರಿಯ ಶ್ರೀ ಶ್ರೀ ಕೊಳಹಾಳು ಭಜಿಸುತ್ತಾ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಯಾವಾಗಲೂ ನಗು ನಗುತ್ತಾ ಸಂತೋಷದಿಂದ ಇರಬೇಕು ಅನ್ನುತ್ತಾ ಮಂತ್ರಿಗಳನ್ನು ಕರೆದಿದ್ದಾರೆ. ಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಯಾವಾಗಲೂ ನಗು ನಗುತ್ತಾ ಮಾತನಾಡಬೇಕು. ಆ ರಾಜ್ಯದಲ್ಲಿ ಪ್ರಜೆಗಳು ನಗು ನಗುತ್ತಾ ಮಾತನಾಡುವುದನ್ನು ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ರಾಜರ ತಾಯಿ ಸತ್ತು ಹೋಗಿದ್ದಾರೆ. ಆಗ ಮಂತ್ರಿಗಳು ಬಂದಿದ್ದಾರೆ ರಾಜನ ಹತ್ರ.
ರಾಜನೇ, ನಿಮ್ಮ ತಾಯಿಯವರು ಸತ್ತುವಾಗಿದ್ದಾರೆ ಎಂದ ರಾಜನಿಗೆ ಎಲ್ಲಿಲ್ಲದ ಸಿಟ್ಟು ಬಂತು. ಹೊರಗೆ ನಮ್ಮ ತಾಯಿಯವರು ಸತ್ತಿರುವುದನ್ನು ನಗು ನಗುತ್ತಾ ಹೇಳುತ್ತಿರುವೆ, ಅದು ಮಾಟ. ರಾಜನ ಆಜ್ಞೆ ಪ್ರಭು. ಅಲ್ಲ, ಕೂಡಲೂ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಅಳುತ್ತ ಮಾತನಾಡುವುದನ್ನು ಕಳೆಯಬೇಕು ಅಂದ. ಇದೇ ಒಂದು ಸಂದರ್ಭದಲ್ಲಿ ಎಷ್ಟೋ ವರ್ಷಗಳ ಕಾಲ ಮಕ್ಕಳ ಮಹಾರಾಣಿಯವರಿಗೆ ಒಂದು ಗಂಡು ಮಗು ಜನವಾಗಿದೆ. ಆಗ ಮಂತ್ರಿಗಳು ರಾಜನ ಹತ್ರ ಬಂದಿದ್ದಾರೆ. ಮಹಾರಾಣಿಯವರಿಗೆ ಗಂಡು ಮಗುವಾಗಿದೆ. ರಾಜನಿಗೆ ಎಲ್ಲಿಲ್ಲದ ಸಿಟ್ಟು ಬಂತು. ಮುಚ್ಚುವಾಗಿ ಎಷ್ಟೋ ವರ್ಷಗಳ ಕಾಲ ಮಕ್ಕಳಿಲ್ಲದ ಮಹಾರಾಣಿಯವರಿಗೆ ಗಂಡು ಮಗು ಆಗಿದೆ ಎಂದರೆ ಅಳುತ್ತಿರುವೆ, ಅದು ಮಾಟ. ಇದು ರಾಜಾಜ್ಞೆ ಮಹಾಪ್ರಭು. ಆಗ ರಾಜರು ಕೂಡದು ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಪ್ರಜೆಗಳು ಏನೇ ಮಾತನಾಡಿದರು ರಾಗವಾಗಿ ಸಂಗೀತದ ಮೂಲಕ ಮಾತನಾಡಬೇಕು. ಆಗ ಆ ರಾಜ್ಯದಲ್ಲಿ ಪ್ರಜೆಗಳು ಎಲ್ಲರೂ ಸಂಗೀತ ಮೂಲಕ ಮಾತನಾಡುವುದನ್ನು ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ರಾಜನ ಉಗ್ರಾಣಕ್ಕೆ ಬೆಂಕಿ ಬಿದ್ದು ತಗ 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 ಉರಿಯಿತು. ಆಗ ಮಂತ್ರಿಗಳು ರಾಜನ ಹತ್ರ ಬರ್ತಿದ್ದಾರೆ. ಮಹಾರಾಜರೇ, ಮಹಾಪ್ರಭುಗಳೇ, ನಿಮ್ಮಯ ಉಗ್ರಾಣಕ್ಕೆ ಬೆಂಕಿಯು ಬೀರಿದೆ. ಇವನು ಹೇಳುವುದರ ಒಳಗಾಗಿ ಎಲ್ಲ ಉರಿದು ಸುಟ್ಟು ಬೂದಿಯಾಗಿ ಹೋಗಿತ್ತು. ನಾವು ಮಾನವರು ಅರಿತು ಮಾತನಾಡಬೇಕು. ಈ ತರ ಮಾತನಾಡಿದರೆ ಹಿಂಗೆ ಇದಾಗುತ್ತೆ ಅಂತ ಹೇಳುತ್ತಾ ನಾವೆಲ್ಲ ಮಾನವರು ಒಂದೇ ಗಿಡದ ಕಾಯಿಗಳಿದ್ದ ಹಾಗೆ, ಒಂದೇ ಬಳ್ಳಿಯ ಹೂಗಳಿದ್ದ ಹಾಗೆ. ಇಲ್ಲಿ ಮುಸಲ್ಮಾನರು ಬೇರೆ ಇಲ್ಲ, ಹಿಂದೂಗಳು ಬೇರೆ ಇಲ್ಲ. ನಮಗೆ ಒಂದೇ ಮಾತ್ರ ಹೇಳಿಕೊಟ್ಟಂತಹ ಮಹಾತ್ಮ ಗಾಂಧೀಜಿಯವರನ್ನು ಈ ಸಂದರ್ಭದಲ್ಲಿ ನೆನೆಸುತ್ತಾ ಈ ದಿನ ಕಥಾವಸ್ತುವಾದ ಶ್ರೀ ಶ್ರೀ ಕೊಳಹಾಳು ಕೆಂಚಾವರ ಜೊತೆಗೆ ಈಗ ನಾವು ಬರೋಣ. ಬೆರೆವ ಪುರದೊಳಗೆ ಪರಮ ಪೂರ್ವಜಗೆ ಚೇತನ ಬಾಳೆ ಮಾಡಿ ಪಗರಲತಿ ಮೋದದಲ್ಲಿ ಕೊಡೋ, ಮಾಡಿ ಪಗರಲತಿ ಮೋದದಲ್ಲಿ ಕೊಡೋ, ಸದ್ಗುರು ಕೆಂಚಿನ ಜನಗದೆಯೋ. ಜೈ ಹರಗುರು ಪಾರ್ವತಿ ಬಲಿ, ಹರ ಹರ ಮಹದೇವ ಶಂಭೋ. ಹೇಳಿ, ಇದೊಂದು ಸಾರಿ ಬನ್ನಿ ಮಳೆ ಬಂದಿದೆ. ನಾಳೆಲ್ಲ ಬೆಳೆ ಆಗುತ್ತದೆ. ರೈತನ ಅಂತರಂಗಕ್ಕೆ ಒಂದು ನಂಬಿಕೆಯಾದಂತಹ ಶಕ್ತಿಯನ್ನ ಈ ಭರಣಿ ಮಳೆ ಕೊಟ್ಟಿದೆ. ಆದ್ದರಿಂದ ಪ್ರತಿಯೊಬ್ಬರು, ದೊಡ್ಡವರು ಸಣ್ಣವರು ಎಲ್ಲರೂ ಗೋವಿಂದ ಎಂಬ ನಾಮವನ್ನ ಈಗ ಎಲ್ಲರೂ ಪಾಡಿ ಜೈ ಲಕ್ಷ್ಮೀ ರಮಣ ಗೋವಿಂದ ಹೇಳಿ ಕೀರ್ತನಾರಂಭ ಕಾಲದಲ್ಲಿ ಜಗದೊಡೆಯನಾದ ಕೆಂಚೇಶನು ಮಾರಪ್ಪ ಮತ್ತು ಚೆನ್ನಮ್ಮನ ಗರ್ಭ ಸಂಜಾತನಾದ